ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಖಜಾ ಕಾಲೋನಿ ಬಡಾವಣೆಯಲ್ಲಿ ನೀರು ಬಿಡುವಂತೆ ಒತ್ತಾಯ. ರಫೀಕ್ ಜಮಾದಾರ್ ಕಾಂಗ್ರೆಸ್ ಯುವ ಮುಖಂಡರು ಜೇವರ್ಗಿ. ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಖಜಾ ಕಾಲೋನಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿ ಬಡಾವಣೆಯ ಸಾರ್ವಜನಿಕರು ಪುರಸಭೆ ಮುಖ್ಯ ಅಧಿಕಾರಿ ಶಂಭುಲಿಂಗ ದೇಸಾಯಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸುಮಾರು 1 ತಿಂಗಳ ಕಾಲ ಗತಿಸಿದರೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಆಗುತ್ತಿಲ್ಲ. ಸಾರ್ವಜನಿಕರು ಕುಡಿಯಲು ನೀರು ತರಬೇಕೆಂದರೆ ದೂರದ ಬಡಾವಣೆಗೆ ಹೋಗಬೇಕು. ಜೊತೆಗೆ ನಲ್ಲಿ ನೀರು ಸಮಯಕ್ಕೆ ಸರಿಯಾಗಿ ಬಿಡುತ್ತಿಲ್ಲ. ರಂಜಾನ್ ತಿಂಗಳಲ್ಲಿ ಸಂಪೂರ್ಣವಾಗಿ ನೀರಿನ ಸಮಸ್ಯೆ ಉದ್ಭವವಾಗಿತ್ತು. ಇನ್ನೂ ಸಮಸ್ಯೆ ಬಗೆಹರಿಸಿಲ್ಲ. ಕೂಡಲೇ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಒತ್ತಾಯಿಸಿ ರಫೀಕ್ ಜಮಾದಾರ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಖಜಾ ಕಾಲೋನಿ ಜೇವರ್ಗಿ, ಖಜಾ ಕಾಲೋನಿ ನಿವಾಸಿಗಳಾದ ರಫೀಕ್ ಜಮಾದಾರ್, ಕಾಂಗ್ರೆಸ್ ಯುವ ಮುಖಂಡರು ಜಾನಿಮಿಯಾ ಮದ್ರಿ, ಧರ್ಮಣ್ಣ, ಸಂಪತ್ ಕುಮಾರ್, ಬಡಿಗೌಡ, ಸುಲೈಮಾನ್, ಮೈನುದ್ದೀನ್, ಅಕ್ಲಾದ್, ಪಾಷಾ, ವಾರ್ಡ್ ಮೆಂಬರ್ಸ್ ಸಿದ್ದರಾಮ್, ಎ ಸಂಗೀತ್ ಉಪಸ್ಥಿತರಿದ್ದರು. ನಾನು ರಫೀಕ್ ಜಮಾದಾರ್, ಕಾಂಗ್ರೆಸ್ ಯುವ ಮುಖಂಡ ಜೇವರ್ಗಿ ಪಟ್ಟಣದಲ್ಲಿ ಸುಮಾರು 1 ತಿಂಗಳಿನಿಂದ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಕುರಿತು ಪುರಸಭೆ ಅಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಈ ಮೂಲಕ ವಿನಂತಿ ಮಾಡುವುದೇನೆಂದರೆ ಪಟ್ಟಣದಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುವುದು. ಇಂತಿ ನಿಮ್ಮ ರಫೀಕ್ ಜಮಾದಾರ್, ಕಾಂಗ್ರೆಸ್ ಯುವ ಮುಖಂಡ ಜೇವರ್ಗಿ ಪಟ್ಟಣದಲ್ಲಿ ಸುಮಾರು 1 ತಿಂಗಳಿನಿಂದ ಖಜಾ ಕಾಲೋನಿ ಮತ್ತು ಇನ್ನಿತರ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಕುರಿತು ಪಟ್ಟಣ ಪಂಚಾಯಿತಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿದರೂ ಯಾವುದೇ ಆಫೀಸರ್ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ. ಇನ್ನೂವರೆಗೂ ಖಜಾ ಕಾಲೋನಿ ಮತ್ತು ಇನ್ನಿತರ ಬಡಾವಣೆಯಲ್ಲಿ ನೀರು ಸಮಸ್ಯೆ ಬಹಳ ತೊಂದರೆ ನಡೀತಾ ಇದೆ. ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ.